ಚಿಕ್ಕಬಳ್ಳಾಪುರದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರೋ ಗೋಪಾಲಕೃಷ್ಣ ಅಮಾನಿ ಗೋಪಾಲಕೃಷ್ಣ ಕೆರೆ ಬಳಿ ಬಂದಿದ್ದೀವಿ. ಇಲ್ಲಿ ಎಚ್ ಎನ್ ವ್ಯಾಲಿ ನೀರು ಇಲ್ಲಿಂದನೇ ಕೆರೆಗೆ ಸ್ಟಾರ್ಟ್ ಆಗೋದು, ನೀರು ಬರೋದು. ಇಲ್ಲಿ ಇದ್ದೀವಿ ನಾವು. ಇಲ್ಲಿ ಎಷ್ಟು ದುರ್ವಾಸನೆ ಬರ್ತಾ ಇದೆ ಅಂದರೆ ಇಲ್ಲಿ 5 ನಿಮಿಷ ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ದುರ್ವಾಸನೆ ಬರ್ತಾ ಇದೆ. ಸೊಳ್ಳೆಗಳಾಗಲಿ ಕ್ರಿಮಿಕೀಟಗಳಾಗಲಿ ಫುಲ್ ಚರಂಡಿ ನೀರು ಅಂತ ಇಲ್ಲಿ ಕಪ್ಪಗಿದೆ. ಈ ನೀರು ಚರಂಡಿಯಿಂದ ಹಂಗೆ ಬಂದಂಗಿದೆ. ಇದು ಶೇಖರಣೆ 2ನೇ ಹಂತ ಶುದ್ಧೀಕರಣ ಆಗುತ್ತೆ ಅನ್ನೋ ಸಹ ನಮಗೆ ಇಲ್ಲಿ ಡೌಟ್ ಬರ್ತಿದೆ. ಅಷ್ಟು ಗಲೀಜಿದೆ. 5 ನಿಮಿಷ ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಬರ್ತಿದೆ. ಇದೇ ನೀರನ್ನ ನಮ್ಮ ಚಿಕ್ಕಬಳ್ಳಾಪುರದ ಜನ ಕೆರೆಗಳಲ್ಲಿ ತುಂಬಿಸಿ ಅದೇ ನೀರು ನಾವು ಬೋರ್ವೆಲ್ ಹಾಕಿ ಅದೇ ನೀರಲ್ಲಿ ನಾವು ಕುಡಿತಾ ಇದ್ದೀವಿ ಇವತ್ತು. ಮತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ. ಎಷ್ಟು ಆರೋಗ್ಯ ಕೆಡುತ್ತೆ ಅಂತ ಇಲ್ಲಿ ಬಂದು ನಮ್ಮ ಚಿಕ್ಕಬಳ್ಳಾಪುರದ ಜನ ಒಂದ್ಸಲ ನೋಡಿದ್ದಾರೆ ಅಂದರೆ ಎಲ್ಲರೂ ಖಂಡಿತವಾಗಿ ಬಂದ್ಗೆ ಯಶಸ್ವಿ ಮಾಡೋಣ ಅಂತ ಎಲ್ಲರೂ ನೀವೇ ಬಂದ್ ಮಾಡೋಕ್ಕೆ ಬರ್ತೀರಾ? ಇಲ್ಲೋ ಬಂದು ಒಂದ್ಸಲ ನೋಡಿ, ಆಮೇಲೆ ಏನಕ್ಕೆ ನಾವು ಬಂದ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅರ್ಥ ಆಗುತ್ತೆ. ಸಂದೀಪ್ ರೆಡ್ಡಿ ಅಣ್ಣನವರು ಇದನ್ನೆಲ್ಲ ನೋಡೇ ಇವತ್ತು 3ನೇ ಹಂತ ಶುದ್ಧೀಕರಣ ಆಗಲೇಬೇಕು, ಚಿಕ್ಕಬಳ್ಳಾಪುರ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರ ಆರೋಗ್ಯ ಕೆಡಬಾರ್ದು, ಮುಂದಿನ ಪೀಳಿಗೆ ಹಾಳಾಗಬಾರ್ದು ಅಂತ ಸಂದೀಪ್ ರೆಡ್ಡಿ ಅಣ್ಣನವ್ರ ಗಮನ ಹರಿಸಿ ಇವತ್ತು ಇಷ್ಟು ವರ್ಷಗಳಾದಮೇಲೆ ಒಬ್ಬ ಸಂಘ ಸಂಸ್ಥೆಗಳು ಇಷ್ಟು ವರ್ಷಗಳಿಂದ ಹೇಳ್ತಾನೆ ಇದ್ರು 3ನೇ ಹಂತ ಶುದ್ಧೀಕರಣ ಆಗಬೇಕು ಅಂತ. ಆದರೆ ಇವತ್ತು ಒಬ್ಬ ನಾಯಕರು ಬಂದು ನಮ್ಮ ಜನರ ಪರವಾಗಿ ಶುದ್ಧೀಕರಣ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಾವು ದೊಡ್ಡ ಮಟ್ಟದಲ್ಲಿ ಈ ಬಂದ್ಗೆ ಯಶಸ್ವಿಗೊಳಿಸೋಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೀವಿ. ನಮ್ಮ ಯುವ ಕರ್ನಾಟಕ ವೇದಿಕೆ ಸದಾ ನಮ್ಮ ಸಂದೀಪ್ ರೆಡ್ಡಿ ಅಣ್ಣರವರು ಏನು ಕರೆ ಕೊಟ್ಟಿದ್ದಾರೆ ಈ ಬಂದ್ಗೆ ಸದಾ ಸಂಪೂರ್ಣವಾಗಿ ಬೆಂಬಲ ಸೂಚಿಸ್ತೀವಿ ಅಂತ ನಾನು ಈ ಮೂಲಕ ತಿಳಿಪಡಿಸುತ್ತಾ ಇದ್ದೀನಿ. ಚಿಂತಿದೆ, ಹಸುಗಳು ಒಂದೇ ಅಲ್ಲ, ಕುರಿಗಳು ಬರ್ತವೆ, ಕೋಳಿಗಳು ಬರ್ತವೆ, ನಾಯಿಗಳು ಬರ್ತವೆ, ಎಲ್ಲನೂ ಬಂದು ಇಲ್ಲಿ ನೀರು ಕುಡಿಯೋದಾಗಲಿ. ಇವಾಗ ನೀವು ಇಲ್ಲೇ ನೋಡ್ತಾ ಇರ್ಬೋದು, ಹಿಂದೆ ಹಸುಗಳು ಇಲ್ಲಿ ಮೇಯ್ತಾ ಇದ್ದಾವೆ. ಇನ್ನೂ ಹಸುಗಳಾಗಲಿ ಕೋಳಿಗಳಾಗಲಿ ಮೇಕೆಗಾಗಲಿ ಪಕ್ಷಿಗಳಾಗಲಿ ಎಲ್ಲನೂ ಇಲ್ಲಿ ಮೇಯ್ದು